ವೆಲ್, ನಾನು ಕೂಡ ಗಂಭೀರ್ನ ಕ್ರಿಟಿಸೈಸ್ ಮಾಡಿದ್ದೀನಿ, ನಿಮ್ಗೆಲ್ರಿಗೂ ಗೊತ್ತು. ಅಂಡ್ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್. ಬಟ್ ಯಾವುದಕ್ಕೆ ಹೊಗಳಬೇಕೋ ಅದಕ್ಕೆ ಹೊಗಳಲೇಬೇಕು. But if you wish for his failure and wanted India to lose because you wanted Gambhir to fail, or you want to demean this World Cup win because you hate somebody for some reason, you're definitely not an Indian cricket team fan. But the exact opposite of it. Don't be so blind in hatred that opposing the country ಯಾವುದು, opposing the team ಯಾವುದು, opposing a decision ಯಾವುದು ಅಂತ ಗೊತ್ತಾಗದೇ ಇರೋ ಅಷ್ಟು. ಇದು ಕ್ರಿಕೆಟ್ಗೆ ಮಾತ್ರ ಹೇಳ್ತಿಲ್ಲ ನಾನು. It's really unfortunate that he was unnecessarily targeted for his political ideology. ಜನ ನಿಜವಾಗ್ಲೂ ಇನ್ನೊಂದಷ್ಟು ಮೆಚೂರ್ ಆಗಬೇಕು. ಕ್ರಿಕೆಟ್ ರಿಲೇಟೆಡ್ ವಿಷಯಕ್ಕೆ ಮಾತ್ರ ಕ್ರಿಕೆಟ್ ವಿಚಾರ ಕ್ರಿಟಿಸೈಸ್ ಮಾಡಿ, ಅದು ಕೂಡ ನಿಮಗೆ ಅವ್ರೇನಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಅನ್ಸಿದ್ರೆ. ಅದು ಬಿಟ್ಟು ನೀವು ಅವ್ರ ಪೊಲಿಟಿಕಲ್ ಐಡಿಯಾಲಜಿನ ಅಪೋಸ್ ಮಾಡ್ತೀರಾ ಅಂದ ಮಾತ್ರಕ್ಕೆ ಸುಮ್ನೆ ಅವ್ರು ಮಾಡಿಲ್ದೇ ಇರೋ ತಪ್ಪುಗೂ ಕ್ರಿಟಿಸೈಸ್ ಮಾಡೋದು ಬಾಲಿಶ ಅನ್ಸುತ್ತೆ. ಎನಿವೆ, ನಾನು ಗಂಭೀರ್ನ ಕ್ರಿಟಿಸೈಸ್ ಮಾಡಿರೋ ವಿಚಾರಕ್ಕೆ ಈಗಲೂ ಬದ್ಧ. ಆದ್ರೆ ಅವ್ರು ಕೆಲವು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಅದನ್ನ ಕೂಡ ಹೇಳಲೇಬೇಕು. ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ಟೀಮ್ ಹೇಗೆ ಡಿಸ್ಟೆಬಿಲೈಸ್ ಆಯ್ತು ಅಟ್ ದ ಬ್ರಿಂಕ್ ಆಫ್ ದ ವರ್ಲ್ಡ್ ಕಪ್, ಅಂಡ್ ಅದಕ್ಕೆ ನಾವಿಷ್ಟು ಡಾಮಿನೇಟ್ ಮಾಡಕ್ ಆಗ್ತಿಲ್ಲ ಅಂತ. ಒಂದ್ ಕಡೆ ಅದಕ್ಕೆ ಗಂಭೀರ್ ಕಾರಣ ಆಗಿ ಕ್ರಿಟಿಸೈಸ್ ಮಾಡಿಸ್ಕೊಂಡ್ರೆ, ಇನ್ನೊಂದ್ ಕಡೆ ಸಂಜು ಸ್ಯಾಮ್ಸನ್ ನ ಯಾರಾದ್ರೂ ಆ ಲೆವೆಲ್ಗೆ ಬ್ಯಾಕ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅದು ಗೌತಮ್ ಗಂಭೀರ್. ಸೊ ಒಂದು ಡಿಸಿಷನ್ ಅವ್ರ ಕ್ರಿಟಿಸಿಸಮ್ಗೆ ಕಾರಣ ಆದ್ರೆ, ಈ ಡಿಸಿಷನ್ ಅವರ ಅಪ್ರಿಸಿಯೇಷನ್ ಕೂಡ ಕಾರಣ ಆಗ್ಬೇಕು. ಬಿಕಾಸ್ ವಿ ಆಲ್ ನೋ ಆ ಡಿಸಿಷನ್ ಇಂದ ಏನ್ ಇಂಪ್ಯಾಕ್ಟ್ ಆಯ್ತು ಇಂಡಿಯನ್ ಟೀಮ್ಗೆ ಅಂತ. ನನ್ನ ಸ್ಟೋರೀಸ್ ಅಲ್ಲಿ ಮತ್ತೆ ಯೂಟ್ಯೂಬ್ ವಿಡಿಯೋಲಿ ಹೇಳಿರೋ ಹಾಗೆ, ಈ ತರ ಅಟ್ಯಾಕಿಂಗ್ ಕ್ರಿಕೆಟ್ ಅಂಡ್ ಫಿಯರ್ಲೆಸ್ ಕ್ರಿಕೆಟ್ ಇಂಡಿಯಾ ಆಡಿ T20ನ ಈ ಲೆವೆಲ್ಗೆ ಡಾಮಿನೇಟ್ ಮಾಡಕ್ಕೆ ರೋಹಿತ್ ಶರ್ಮಾ ಅಂಡ್ ಗಂಭೀರ್ ಇಬ್ರು ಕಾರಣ. ಅಂಡ್ ಟೆಂಡೂಲ್ಕರ್ ಕೂಡ ಸ್ಯಾಮ್ಸನ್ ಅವರ ಈ ಜರ್ನಿಲಿ ವಹಿಸಿದ ಪಾತ್ರನ ಮರೆಯೋ ಹಾಗಿಲ್ಲ. ಸ್ಯಾಮ್ಸನ್ ಟೆಂಡೂಲ್ಕರ್ ಗೈಡೆನ್ಸ್ ನ ಪಡ್ಕೊಂಡ್ರಂತೆ ವೆನ್ ಹಿ ವಾಸ್ ಫೀಲಿಂಗ್ ವೆರಿ ಲೋ. ಅಂಡ್ ಫೈನಲ್ಸ್ ಮುಂಚೆ ಮಗನ್ ಮದುವೆ ಮಧ್ಯ ಸ್ಯಾಮ್ಸನ್ಗೆ ಕಾಲ್ ಮಾಡಿ ಗೈಡ್ ಮಾಡಿ ವಿಶ್ ಮಾಡಿದ್ದಾರೆ. Says a lot about that man. And finally, as Gambhir said in the press conference, Dravid and Lakshmandu ಕೂಡ ತುಂಬಾ ದೊಡ್ಡ ಪಾತ್ರ ಇದೆ ಇಂಥ ಒಂದು ಬೆಂಚ್ ಸ್ಟ್ರೆಂತ್ ನ ಬಿಲ್ಡ್ ಮಾಡಕ್ಕೆ. ಸ್ಟ್ರಾಂಗ್ ಫೌಂಡೇಶನ್ ಜೊತೆಗೆ ಬ್ಯೂಟಿಫಿಕೇಶನ್ ಕೂಡ ಇಂಪಾರ್ಟೆಂಟ್, ಅಂಡ್ ಫಿನಿಶಿಂಗ್ ವೆಲ್ ಇನ್ ದ ಫೈನಲ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಸ್ ಅ ಪ್ಲೇಯರ್, ಆಸ್ ಅ ಮೆಂಟರ್, ಆಸ್ ಅ ಕೋಚ್, ಅವರು ಒಂದೇ ಒಂದು ಫೈನಲ್ ಸೋತಿಲ್ಲ ಅನ್ನೋ ವಿಷಯ ಗಮನಾರ್ಹ. ಸೊ ಎಲ್ಲಾ ನಮ್ಮ ಚೈಲ್ಡ್ಹುಡ್ ಕ್ರಿಕೆಟ್ ಹೀರೋಸ್ ಮತ್ತೆ ಇವತ್ತಿನ ಕ್ರಿಕೆಟ್ ಹೀರೋಸ್ಗೆ ಈ ವರ್ಲ್ಡ್ ಕಪ್ ಕ್ರೆಡಿಟ್ ಸಿಗಲೇಬೇಕು ಅಂತ ನನಗನ್ಸತ್ತೆ.